ಈ ಪಂಚರಾಜ್ಯಗಳ ಚುನಾವಣೆ ಮಧ್ಯೆ ರಾಜ್ಯದ ಉಪಚುನಾವಣೆಯ ಮಧ್ಯೆ ಇದೊಂದು ಸ್ವಲ್ಪ ಸೌಂಡ್ ಕಮ್ಮಿ ಆಗಿತ್ತು. ಅಚ್ಚರಿ ಅನಿಸ್ತು ಈ ಬೆಳವಣಿಗೆ ನೋಡುವಂತ ಸಂದರ್ಭದಲ್ಲಿ. ಯಾಕೆಂದ್ರೆ 3 ವರ್ಷಗಳ ಬಳಿಕ ಶಾಸಕರಾಗಿದ್ದಂಥವ್ರು ಮಾಜಿ ಆಗ್ತಾ ಇದ್ದಾರೆ, ಮಾಜಿ ಆಗಿದ್ದಂಥವ್ರು ಶಾಸಕರಾಗ್ತಾ ಇದ್ದಾರೆ. ಅಲ್ಲಿ ಏನ್ ಡೆವಲಪ್ಮೆಂಟ್ ಆಯ್ತು ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಇದ್ವಿ ನಿಮಗೆ. ಶೃಂಗೇರಿ ಕ್ಷೇತ್ರದ ಬಗ್ಗೆ ಈಗ ವಾಕ್ಸಮರ ಜೋರಾಗಿದೆ, ರಾಜಕೀಯ ವಾಕ್ಸಮರ. ಆಗಿದ್ದಂಥ ಅಕ್ರಮ ಈಗ ಸರಿಯಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಕೋರ್ಟಿಗೆ ಹಾಕಿದ್ರು, ಕೋರ್ಟ್ ಸೂಚನೆ ಕೊಡ್ತು, ಕೌಂಟ್ ಮಾಡಿ ಏನಾಗಿದೆ ಅನ್ನುವಂಥದ್ದನ್ನ, ಅಂಚೆ ವೋಟ್ ಡಕಾಯಿತಿ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಸುಮಾರು 255 ಮತಗಳು ಅಸಿಂಧು ಅಂತ, ಅಂಚೆ ಮತಗಳು ಅಸಿಂಧು ಆಗಿದಾವೆ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ? ಈ ಹಿಂದೆ ಒಪ್ಕೊಂಡಂಥವ್ರು ಈಗ ಅಸಿಂಧು ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕಾಂಗ್ರೆಸ್ ಪ್ರಶ್ನೆ. ರಾಜೇಗೌಡ ಶಾಸಕತ್ವ ರದ್ದಾಗಿದೆ, ಜೀವರಾಜ್ಗೆ ಅವಕಾಶ ಸಿಕ್ಕಿರುವಂಥದ್ದು 52 ಮತಗಳಿಂದ ಈಗ ಅವರು ಗೆದ್ದಿದ್ದಾರೆ ಅಂತ ಅಂಚೆ ಮತಗಳಲ್ಲಿ. ಜೀವರಾಜ್ಗೆ ಪ್ರಮಾಣವನ್ನ ಬೋಧಿಸಲಿಕ್ಕೆ ವಿಳಂಬ ಆಗ್ತಾ ಇದೆ, ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಾಜ್ಯಪಾಲರ ಹತ್ರ ಹೋಗಿದ್ರು, ತಾವರ್ ಚಂದ್ ಗೆಹ್ಲೋಟ್ ಹತ್ರ. ಲೋಕಭವನ ಕದ ತಟ್ಟಿರುವಂಥದ್ದು ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ಆರ್ ಅಶೋಕ್, ಆರಗ ಜ್ಞಾನೇಂದ್ರ ಅವರು, ಜೀವರಾಜ್ ಅವರು 3 ಜನ ನಿನ್ನೆ ಹೋಗಿದ್ರು. ಪ್ರಮಾಣ ಬೋಧಿಸುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ, ಸೂಚನೆ ಕೊಡಿ ಅಂತ. ಚುನಾವಣಾ ಅಕ್ರಮ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ವೋಟ್ ಚೋರಿ ಅಭಿಯಾನಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆಯಂತೆ. ವೋಟ್ ಚೋರಿ ಹೇಗಾಯ್ತು ಅಂತ, ವೋಟ್ ಚೋರಿ ಅಲ್ಲ ಡಕಾಯಿತಿನೇ ಆಗ್ಬಿಟ್ಟಿದೆ ಅಂತ ಕಾಂಗ್ರೆಸ್ ಆರೋಪ. ಪ್ರಕರಣದ ಸಂಬಂಧ ಪೊಲೀಸರಿಂದಲೂ ಕೂಡ ತನಿಖೆ ಅಂತ ಆರೋಪ ಸಾಬೀತಾದ್ರೆ ಹೋರಾಟ ತೀವ್ರಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ದೆಹಲಿ ಮಟ್ಟದಲ್ಲೂ ಕೂಡ ಸುದ್ದಿಗೋಷ್ಠಿಗೆ ಡಿಕೆಶಿ ಚಿಂತನೆ ಅಂತೆ. ಇವರದ್ದೇ ಸರ್ಕಾರ ಇದೆ 3 ವರ್ಷದಿಂದಲೂ ಕೂಡ. ಇವರು ಇವ್ರು ರೊಟೇಟ್ ಮಾಡ್ತಾ ಇರುವಂತ ಜಿಲ್ಲಾಧಿಕಾರಿಗಳೇ ಇದ್ದಾರೆ, ಇವ್ರು ರೊಟೇಟ್ ಮಾಡುವಂತ ತಹಶೀಲ್ದಾರ್ಗಳೇ ಇದ್ದಾರೆ. ಸ್ಟ್ರಾಂಗ್ ರೂಮ್ ತುಂಬಾ ಸ್ಟ್ರಾಂಗ್ ಆಗೇ ಇತ್ತು ಅಂತ ಹೇಳ್ತಾ ಇದ್ರು. ಈಗ ಅದು ಹೆಂಗೆ ಡಕಾಯಿತಿ ಆಯ್ತು ಅಂತ ಆರೋಪ ಮಾಡ್ತಾ ಇದ್ರು ಗೊತ್ತಿಲ್ಲ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ವಾಕ್ಸಮರ ನಡೀತಾ ಇದೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಬಿಜೆಪಿ has done criminal act of conspiracy and vote chori. It is nothing but vote dakaiti. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬರೀ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲಾಂದ್ರೆ ರಾಜೇಗೌಡನ ಪರವಾಗಿ ಓಟು ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನ ಬಂಡಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟ್ ಆಗಿದೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡ್ಬಿಟ್ಟು ಹೊಂಟಿದ್ರೆ ಏನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗ್ತದ? ಸಭಾಧ್ಯಕ್ಷರು ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನಿನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ನೂತನ ಶಾಸಕ ಜೀವರಾಜ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಜೊತೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಜೀವರಾಜ್ ಇದ್ದಾರೆ ಶಾಸಕರು. ಸರ್, ಇವತ್ತು ಗವರ್ನರ್ ಭೇಟಿ ಮಾಡಿದ್ರಿ, ಏನು ಮನವಿಯನ್ನು ಮಾಡ್ಕೊಂಡಿದ್ರಿ ಸರ್? ಸರ್ ನೋಡಿ, ಮೊನ್ನೆ ಕೌಂಟಿಂಗ್ 2ನೇ ತಾರೀಕು ನಡೀತು. ಕೋರ್ಟ್ ಆದೇಶದ ಪ್ರಕಾರ ಹಾಲಿ ಇರುವವರಿಗೆ ಕಡಿಮೆ ಬಂದು ಕೇಸ್ ಹಾಕಿದವನಿಗೆ ಜಾಸ್ತಿ ಬಂದರೆ ಇಮಿಡಿಯೇಟ್ ಫ್ರೆಶ್ ಡಿಕ್ಲರೇಷನ್ ಕೊಡಿ ಅಂತ ಹೇಳಿದ್ದಾರೆ. ನನಗಲ್ಲಿ ಕೊಡಲಿಲ್ಲ. ಅಲ್ಲೇ ಅರ್ಜಿ ಕೊಟ್ಟೆ ನಾನು, ಆದರೂ ಕೊಡಲಿಲ್ಲ. ಮಾರನೇ ದಿನ ಮತ್ತೆ ನಾನು ಲೀಗಲ್ ನೋಟಿಸ್ ಕೊಟ್ಟೆ. ಮಧ್ಯರಾತ್ರಿ ನನಗೆ ಇಮೇಲಲ್ಲಿ ನೀನು ಗೆದ್ದಿದ್ಯಾ ಅಂತ ಸರ್ಟಿಫಿಕೇಟ್ ಕಳಿಸಿದರು. ಮಾರನೇ ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ಬೆಂಗಳೂರಿಗೆ ನಿನ್ನೆಯಿಂದ ಬಂದಿದ್ದೀನಿ. ನಿನ್ನೆಯಿಂದ ಸ್ಪೀಕರ್ ಆಫೀಸಿಗೆ 4 ಸರಿ ಹೋಗಿದ್ದೀನಿ. ಸ್ಪೀಕರ್ ಮನೆಗೆ ನಿನ್ನೆ ಹೋಗಿದ್ದೀನಿ, ಇವತ್ತು ಬೆಳಿಗ್ಗೆ ಹೋಗಿದ್ದೀನಿ. ಸ್ಪೀಕರ್ PAಗೆ ಮಾತಾಡಿದ್ದೀನಿ, PSCಗೆ ಮಾತಾಡಿದ್ದೀನಿ. 2 ಅರ್ಜಿಗಳನ್ನು ಸೆಕ್ರೆಟರಿಗೊಂದು ಮತ್ತು ಅವರು PSCಗೊಂದು 2 ಕೊಟ್ಟು ಬಂದಿದ್ದೀವಿ. ನನಗೆ ಗೆಲ್ಲಿಸಿದ್ದಾರೆ, ನನಗೆ ಪ್ರಮಾಣ ವಚನ ಕೊಡಿ ಅಂತ. ನನಗೆ ಕರ್ನಾಟಕ ಸರ್ಕಾರದ ಗೆಜೆಟ್ ಆಗಿದೆ, ನೀನು ಶಾಸಕ ಅಂತೇಳಿ ಸರ್ಟಿಫಿಕೇಟ್ ಸಿಕ್ಕಿದೆ, ಗೆಜೆಟ್ ಆಗಿದೆ. ಇದನ್ನು ಕೊಡೋ ಬದಲು ಈ ಥರ ಸುತ್ತಬರಿಸ್ತಾ ಇರುವಂಥದ್ದು ಭಾಳ ನೋವಿನ ಸಂಗತಿ. ಮತ್ತು ರಾಜ್ಯಪಾಲರು ಇದರ ಕಸ್ಟೋಡಿಯನ್. ರಾಜ್ಯಪಾಲರಿಗೆ ನಾವು ಮನೆಯಲ್ಲಿ ಅಪ್ಪ ನಾವು ಕೇಳಿದ್ದನ್ನು ಕೊಡದೇ ಇದ್ದರೆ ನಾವು ಯಾರ ಹತ್ರ, ಅಜ್ಜನ ಹತ್ರ ಕೇಳಬೇಕು, ಇಲ್ಲ ಅಮ್ಮನ ಹತ್ರ ಕೇಳಬೇಕು. ಹಾಗಾಗಿ ದೊಡ್ಡವರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಬಂದಿದ್ದೀವಿ. ಹಾಗಾಗಿ ಅವ್ರ ಹತ್ರ
ಇದನ್ನೆಲ್ಲ ಹೇಳಿದ್ದೀವಿ ಮತ್ತು ಈ ಸರ್ಟಿಫಿಕೇಟು ನೋಟಿಫಿಕೇಷನ್ನು ಎಲ್ಲವನ್ನೂ ತೋರಿಸಿದ್ದೀವಿ. ಅವರು ಈ ಇದ್ರ ಪ್ರಕಾರ ಈ ದೇಶದ ಆ್ಯಕ್ಟ್ ಪ್ರಕಾರ 188ನೇ ಕಲಂ ಪ್ರಕಾರ ರಾಜ್ಯಪಾಲರ ಪವರ್ ಅದು, ಅದನ್ನು ಅವ್ರು ಡೆಲಿಗೇಟ್ ಮಾಡಿರ್ತಾರೆ. ನಾನು ಮಾಡೋಕ್ಕಾಗಲ್ಲ, ನೀನು ಮಾಡು ಅಂತ ಸ್ಪೀಕರಿಗೆ. ಹಾಗಾಗಿ ನಿಮ್ಮ ಪವರ್ ಅದು, ನೀವು ಕೊಡಿಸಿಕೊಡಿ ಅಂತ ಕೇಳಿದ್ದೀವಿ. ಅವರು ಸ್ಪೀಕರ್ ಸಾಹೇಬರಿಗೆ ಹೇಳಿದ್ದಾರೆ ನೀವು ಇದನ್ನು ಕೊಟ್ಟು ಕೊಡಿ ಅಂತ. ಅವರು ಕೊಡ್ತಾರೆ. ಇದಿಷ್ಟು ಜೀವರಾಜ್ ಅವರ ಮಾತು. ಮುಖ್ಯವಾಗಿ ಪ್ರಮಾಣ ವಚನವನ್ನು ಬೋಧನೆ ಮಾಡಬೇಕು ಸ್ಪೀಕರ್ ಅವರು. ಹೀಗಾಗಿ ನಾವು ಗವರ್ನರ್ನ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ನ್ಯೂಸ್ 18ಗೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸೀನಿಯರ್ ಆಂಕರ್ ಆಗಿರುವಂಥ ಶರ್ಮಿತಾ ಶೆಟ್ಟಿ. ನಮ್ಮ ಜೊತೆ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ 2023ರ ಸಂದರ್ಭದಲ್ಲಿ 569 ವೋಟ್ಗಳು ಅಂಚೆ ಮತಗಳು ಬಂದಿದ್ವು. ಆ ಸಂದರ್ಭದಲ್ಲಿ ಸಿಂಧು ಆಗಿದ್ದು, ಈ ಸಂದರ್ಭದಲ್ಲಿ ಅಸಿಂಧು ಆಗೋದಕ್ಕೆ ಬಿಜೆಪಿ ಕಾರಣ. ಅವ್ರು ಏನೋ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ, ವೋಟ್ ಡಕಾಯಿತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಇವ್ರದೇ ಸರ್ಕಾರ ಇದೆ 3 ವರ್ಷದಿಂದ, ಇವರದ್ದೇ ಅಧಿಕಾರಿಗಳಿರುವಂಥದ್ದು. ಹಾಗಾದ್ರೆ ಬಿಜೆಪಿಯಲ್ಲ ಅಧಿಕಾರಿಗಳು ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ, ಇವ್ರ ಸರ್ಕಾರದಲ್ಲೇ ಏನೋ ಡಕಾಯಿತಿ ಆಗಿದೆ ಅನ್ನುವಂಥ ಅರ್ಥ ಆಗುತ್ತೆ. ಏನಾಗ್ತದೆ ಈ ಪ್ರಕರಣದಲ್ಲಿ ಅಂತ? ಅಂದ್ರೆ ಪೃಥ್ವಿ, ಈಗ ನಾವು ನೋಡ್ತಾ ಇದ್ದೀವಿ ವಾಗ್ಯುದ್ಧ ಇದೇ ಪ್ರಕರಣದಲ್ಲಿ ಮುಂದುವರೆದಿರೋದು. ಕಾರಣ ಕಾಂಗ್ರೆಸ್ ಕೇಳ್ತಿರೋಂಥ ಪ್ರಶ್ನೆ, ಈಗ ಇವರು ಮತ್ತೆ ರೀಕೌಂಟಿಂಗ್ ಮಾಡಿದ್ರು ಸರಿ ಹೈಕೋರ್ಟ್ ಸೂಚನೆ ಮೇರೆಗೆ. ಸೊ ಅದನ್ನು ಮತ್ತೆ ಹೈಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿ ಕೋರ್ಟ್ ಮುಖೇನ ಅದನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಏಕಾಏಕಿ ಇವರು ಒತ್ತಡ ಹಾಕಿದ್ರು BJP ಅವರು ಅನ್ನೋ ಕಾರಣಕ್ಕೆ ಚುನಾವಣಾಧಿಕಾರಿಗಳು ಆಯೋಗದ ಮುಖೇನ ಇದನ್ನು ಹೇಳಿಸ್ಬಿಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಇದು ಹೆಂಗೆ ಸಾಧ್ಯ? ಇಲ್ಲಿ ಡೌಟ್ ಇದೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಡೌಟ್ ಇದ್ದಾಗ ಅದನ್ನು ಫೋರೆನ್ಸಿಕ್ಗೆ ಕಳಿಸ್ಬೇಕಾಗಿತ್ತು, ಅಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು, ತಿದ್ದುಪಡಿ ಆಗಿದೆಯಾ ಇಲ್ವಾ, ತಿದ್ದಿದಾರಾ ಇಲ್ವಾ ಅಂತ ಕನ್ಫರ್ಮೇಷನ್ ತಗೊಂಡು ಅನೌನ್ಸ್ ಮಾಡಬೇಕು. ಈ ರೀತಿ ಒತ್ತಡಕ್ಕೆ ಮಣಿದು ಏಕಾಏಕಿ ಅನೌನ್ಸ್ ಮಾಡಿದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ಸಿಗೆ ಒಂದಿಷ್ಟು ಅನುಮಾನ ಇದೆ. ಮತ್ತು ಕಾಂಗ್ರೆಸ್ನವರು ಆರೋಪ ಪ್ರಮುಖವಾಗಿ ಮಾಡ್ತಿರೋದಿಲ್ಲಿ ಒಂದಿಷ್ಟು ನಿರ್ದಿಷ್ಟ ಟ್ರಂಕ್ಗಳನ್ನೇ ಜೀವರಾಜ್ ತೋರಿಸಿ ಅದನ್ನು ಎಣಿಕೆ ಮಾಡಬೇಕು ಅಂತೇಳಿ ಪ್ರೆಷರೈಸ್ ಮಾಡಿದ್ದಾರೆ. ಸೊ ಅದರಲ್ಲಿ ತಿದ್ದುಪಡಿ ಮಾಡಿದ್ದು ಅವ್ರಿಗೆ ಗೊತ್ತಿತ್ತು, ಹಾಗಾಗಿನೇ ಇಲ್ಲಿ ಅದನ್ನು ಎಣಿಕೆ ಮಾಡಿಸಿ ಇವರೀಗ ಶಾಸಕರಾಗಿದ್ದಾರೆ, ಒಂಥರ ವಾಮ ಮಾರ್ಗದಿಂದ ಶಾಸಕರಾಗಿದ್ದಾರೆ. ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಇನ್ನು BJP ಹೇಳ್ತಿರೋದು ಇವ್ರ ಸರ್ಕಾರ ಇದೆ, ಸೋತಿರುವಂಥವ್ರು ಶಾಸಕರು ಮಾಜಿ ಶಾಸಕರಾಗಿದ್ರು, ಆಗ ಜೀವರಾಜ್ ಅವರು ಈಗ ಶಾಸಕರಾಗಿದ್ದಾರೆ, ಹೌದು ಆಗ ಮಾಜಿ ಆಗಿದ್ರಲ್ಲ, ನಮ್ಮ ಸರ್ಕಾರ ಏನಿಲ್ಲ. ಸೊ ಈಗ ಅಧಿಕಾರಿಗಳ ಹತ್ರ ಇವ್ರು ಹೇಳಿದ್ರೆ ಅವ್ರು ಕೇಳಕ್ಕೆ ಸಾಧ್ಯ ಇದೆಯಾ ಅಂತೇಳಿ BJP ಅವರು ಹೇಳ್ತಿರೋದು. ಈಗ ಪಶ್ಚಿಮ ಬಂಗಾಳದ ಎಕ್ಸಾಂಪಲನ್ನು ಅವ್ರು ತಗೊಳ್ತಾ ಇದ್ದಾರೆ. ಕಾರಣ ಅಲ್ಲೂ ಅಷ್ಟೇ BJP ಶಾಸಕರು ಗೆದ್ದಾಗ ಅಲ್ಲಿ ಪ್ರಮಾಣ ವಚನಕ್ಕೆ ಸ್ಪೀಕರ್ ಕೈಗೆ ಸಿಗ್ತಿರ್ಲಿಲ್ಲ, ಹಾಗಾಗಿ ರಾಜ್ಯಪಾಲರ ಮೊರೆ ಹೋಗಿದ್ರು. ಈಗಲೂ ಇವರು ಇದೇ ಪ್ರಸ್ತಾಪ ಮಾಡ್ತಿರೋದು, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ, 188ರ ಕಲಂನಲ್ಲಿ ಅವಕಾಶ ಇದೆ. ಸೊ ಈಗ ಸ್ಪೀಕರ್ ಕೈಗೆ ಸಿಗ್ತಿಲ್ಲ ಅಂತ ಹೇಳ್ತಾರೆ. UT ಖಾದರ್ ಅವರು ಹೇಳ್ತಿರೋದು, ಇಲ್ಲ ನಾನು ಮಂಗಳೂರಲ್ಲಿದ್ದೀನಿ, ತತ್ಕ್ಷಣಕ್ಕೆ ಬನ್ನಿ ನಂಗೆ ಪ್ರಮಾಣ ವಚನ ಬೋಧಿಸಿ ಅಂತಂದರೆ ಇದು ಹೆಂಗೆ ಸಾಧ್ಯವಾಗುತ್ತೆ? ಇನ್ನು 45 ದಿವಸ ಟೈಮ್ ಇರುತ್ತೆ. ಸೊ ಒಂದು ವೇಳೆ ಕೋರ್ಟ್ ಏನಾದರೂ ತಡೆಯಾಜ್ಞೆ ಕೊಟ್ಬಿಟ್ರೆ ಇದಕ್ಕೆ ಮುಂದೇನು ಮಾಡೋದು ಅಂತೇಳಿ ಅವರು ಆ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಅವರು ಹೇಳ್ತಿರೋದು, ಸಮಯ ಇರುತ್ತಲ್ಲ 45 ದಿವಸ, ನಮ್ಗೆ ಅಷ್ಟೊಳಗೆ ನೀವು ಬೋಧನೆ ಮಾಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಒಟ್ಟಲ್ಲಿ ಸಂವಿಧಾನದ ಜಟಾಪಟಿನೂ ಕೂಡ ಈ ವಾಗ್ಯುದ್ಧದಲ್ಲಿ ಬರ್ತಾ ಇದೆ. ಸೊ ಈಗ ಸ್ಪೀಕರ್ ಒಂದು ವೇಳೆ ಹೇಳದೇ ಇದ್ದರೆ, ಅಕಸ್ಮಾತ್ ಪ್ರಮಾಣ ವಚನ ಬೋಧನೆ ಮಾಡದೇ ಇದ್ದರೆ, ಈಗ ರಾಜ್ಯಪಾಲರಿಗೆ ಅದ್ರ ಅವಕಾಶ ಅಂತೂ ಸಂವಿಧಾನದಲ್ಲಿ ಖಂಡಿತ ಇದೆ. ಈಗ UT ಖಾದರ್ ಬದಲಿಗೆ ಬೇರೆ ಒಬ್ಬ ವ್ಯಕ್ತಿಯನ್ನು ಸೂಚಿಸಿ ಅವರಿಂದ ನೀವು ಪ್ರಮಾಣ ವಚನ ತಗೊಳ್ಳಿ ಅಂತ ರಾಜ್ಯಪಾಲರು ಹೇಳೋದಕ್ಕೆ ಅವಕಾಶ ಇದೆ. ಆ ಎಕ್ಸಾಂಪಲ್ ನಾನು ಆಗಲೇ ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಲ್ಲ, ಹಂಗಾಗುತ್ತೆ. ಹಾಗಾಗಿ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ನಮಗಿಲ್ಲಿ ಗೆದ್ದಿದ್ದೀವಿ ಅಂತ ಅನೌನ್ಸ್ ಆದಮೇಲೂ ಕೂಡ ಇದಕ್ಕೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಶಾಸಕರಾಗಿ ಅಧಿಕಾರ ತಗೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಇಲ್ಲಿ ವೋಟ್ ಚೋರಿ ಎಲ್ಲ ಡಕಾಯಿತಿನೇ ಆಗಿದೆ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ನಾವು ಮುಂದೆ ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈಗ ಫೋರೆನ್ಸಿಕ್ ವಿಷಯ ತರ್ತಾ ಇದ್ದಾರೆ, ನಿಜಕ್ಕೂ ತಿದ್ದುಪಡಿ ಆಗಿದೆಯಾ, ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಟ್ರಂಕ್ಗಳನ್ನೇ ಜೀವರಾಜ್ ಆಯ್ಕೆ ಮಾಡಿ ಅದನ್ನು ಕೌಂಟ್ ಮಾಡಿ ಅಂತ ಹೇಳಿದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈಗ ಪ್ರಮಾಣ ವಚನ ಜೀವರಾಜ್ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಅವರು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ? ಕಾನೂನು ಹೋರಾಟ ಅಂತಂದರೆ ಕೋರ್ಟ್ನಿಂದ ಮತ್ತೆ ತಡೆಯಾಜ್ಞೆಯನ್ನು ತರಬೇಕು. ಇನ್ನೊಂದು ಕಡೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿತ್ತು ಜೀವರಾಜ್ ಅವ್ರ ಮೇಲೆ, ಅಂದರೆ ಅಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಈ ಮುಂಚೆನೇ ದಾಖಲಾಗಿತ್ತು. ಸೊ ಚಿಕ್ಕಮಗಳೂರು ಕೋರ್ಟಲ್ಲ ದಾಖಲಾಗಿತ್ತು, ಅದಕ್ಕೂ ಕೂಡ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಅಂದರೆ ಇವಾಗ ಅವ್ರು ಶಾಸಕರಾಗಿದ್ದಾರೆ, ತಿದ್ದುಪಡಿ ಆಗಿಲ್ಲ ಅಂತ ಕೋರ್ಟ್ ಗಮನಕ್ಕೆ ಬಂದಿದೆ. ಅಲ್ಲ, ಟ್ರಂಕ್ಗಳನ್ನು ಕೆಲವೊಂದನ್ನು ಅದನ್ನು ಪರ್ಟಿಕ್ಯುಲರ್ ಆಗಿ ತೋರಿಸಿ ಅದನ್ನು ಎಣಿಕೆ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ EVMದು ಯಾವುದೂ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಯಾವುದೇ ಟ್ರಂಕ್ಗಳನ್ನು ಓಪನ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಆಗಿರುವಂಥ ಅಂಚೆ ಮತಗಳನ್ನು ಎಣಿಕೆ ಮಾಡಲೇಬೇಕಾಗಿದೆ, ಅದಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಶರ್ಮಿತಾ ನಿಮ್ಮೆಲ್ಲ ಮಾಹಿತಿ.